ವಿಜಯೋತ್ಸವ ದಿವಸ, ವಿಜಯದಶಮಿ ದಿವಸ ಯಾತಕ್ಕೆ ನಾವು ಮಾಡ್ತಾ ಇದ್ದೀವಿ ಅಂದಾಗ ನಮಗೆ ಇಂಟೆನ್ಷನ್ ಇಲ್ಲ. ನಾವು ಬರೀ ತಿನ್ನೋದು. ದೇರ್ ಇಸ್ ನೋ ಡೈನಾಮಿಸಮ್ ಇನ್ಸೈಡ್ ಅಸ್, ದೇರ್ ಇಸ್ ನೋ ಡ್ರೈವ್. ನಮ್ಮಲ್ಲಿ ಚಲನಾಶಕ್ತಿ ಇಲ್ಲ. ಯಾತಕ್ಕೆ ಚಲನಾಶಕ್ತಿ ಇಲ್ಲ? ಊಟಕ್ಕೆ ಹೋಗ್ತೀವಿ, ನಾವು ತಿಂಡಿಗೆ ಹೋಗ್ತೀವಿ, ಕಾಫಿ ಕೊಟ್ಟರೆ ಸ್ವೀಕರಿಸ್ತೀವಿ, ಹಾಲು ಕೊಟ್ಟರೆ ಸ್ವೀಕರಿಸ್ತೀವಿ, ಪ್ರಸಾದ ಸ್ವೀಕರಿಸ್ತೀವಿ. ಆದರೆ ಆ ಸ್ವೀಕರಿಸಾದ ಮೇಲೆ ಅದು ಏನಿದೆ, ಒಂದು ನಿಮಿಷ ಏನಿದೆ, ಅದು ಯಾತಕ್ಕೆ ಸ್ವೀಕರಿಸಿದ್ದೀವಿ? ಡು ವಿ ಅಂಡರ್ಸ್ಟ್ಯಾಂಡ್? ಅಷ್ಟೊಂದು ಪವಿತ್ರವಾದಂಥ ಜಾಗದಲ್ಲಿ ನಾವು ಸ್ವೀಕರಿಸಿದ್ದೀವಿ. ಇನ್ನೊಬ್ಬರು ದುಡ್ಡಿಲ್ಲ ನಾವು ಸ್ವೀಕರಿಸಿಲ್ಲ. ನಮ್ಮದೇ ಆದಂಥ ಜನ್ಮ ಜನ್ಮಾಂತರದ ಸಾಧನೆಯ ಪ್ರಸಾದ ಇಂದಾನೇ ನಾವೆಲ್ಲ ಇವತ್ತು ಸೇರಿರೋದಿಲ್ಲಿ. ಟುಡೇ ಇಸ್ ದ ಡೇ ವೇರ್ ಇಟ್ ಈಸ್ ದ ಫುಲ್ಫಿಲ್ಮೆಂಟ್ ನಾಟ್ ಆಫ್ ಡಿಸೈರ್ಸ್, ಇಟ್ ಈಸ್ ದ ಫುಲ್ಫಿಲ್ಮೆಂಟ್ ಆ್ಯಂಡ್ ಅಚೀವ್ಮೆಂಟ್ ಇನ್ ಅವರ್ ಲೈಫ್, ಇನ್ ದಿಸ್ ಲೈಫ್. ದಿಸ್ ಇಸ್ ದ ಹೋಲ್ ಪಾಯಿಂಟ್ ಆಫ್ ದಿಸ್. ಈ ಥರ ಕಲಿಯುಗ, ಈ ಥರ ಎಲ್ಲ ಇಟ್ ಇಸ್ ಬಿ ಫಿಲ್ಡ್ ವಿತ್ ಥಿಕ್ ಸ್ಕಿನ್ಡ್ ಪೀಪಲ್. ಅವ್ರಿಗೆ ದಬ್ಲದಲ್ಲಿ ಚುಚ್ಚಿದ್ರೂ ಕೂಡ ಹೋಗಲ್ಲ ಒಳಗಡೆ, ಜ್ಞಾನ ಹೋಗಲ್ಲ. ಮನುಷ್ಯನ ಹಿಡಿದು ಒಗದು ಬಟ್ಟೆ ಒಗದಂಗೆ ಒಗದರೂ ಕೂಡ ಹೋಗಲ್ಲ. ಇನ್ನು ವಾಷಿಂಗ್ ಮಿಷಿನ್ ಯಾವ ಲೆಕ್ಕ? ಮನುಷ್ಯನಿಗೆ ವಾಷಿಂಗ್ ಮಿಷಿನ್ ಅಲ್ಲ, ಹಿಡ್ಕೊಂಡು ಚಪ್ಪಡಿ ಕಲ್ ಮೇಲೆ ದಬ್ ಅಂತ ಹೊಡೆದ್ರೆ ಕೂಡ ಒಂದು ಸೆಂಟಿಮೀಟರ್ ಜ್ಞಾನ ಒಳಗಡೆ ಹೋಗಲ್ಲ. ಯಾಕೆಂದರೆ ಅಷ್ಟು ತಮಸ್ಸು. ನಾನು ಹೇಳ್ತಾ ಇಲ್ಲ, ಎಲ್ಲ ಋಷಿ ಮುನಿಗಳು, ನಮ್ಮ ಗೋತ್ರ ಋಷಿಗಳು ನೈಮಿಷ್ಯ ಅರಣ್ಯದಲ್ಲಿ ಸೇರಿಕೊಂಡು ಇವತ್ತು ದೇವಿನ ಕೊಂಡಾಡ್ತಾ ಇದ್ದಾರೆ. ವಿಜಯದಶಮಿ ದಿವಸ, ಅಂದರೆ ವಿಜಯೋತ್ಸವದ ದಿವಸ ಏನು ಮಾಡ್ತಾಳೆ ದೇವಿ? ಎಲ್ಲ ಋಷಿ ಮುನಿಗಳನ್ನು ಕರೆದು, ನೀವೆಲ್ಲ ಕೊಟ್ಟಿರೋ ಆಯುಧಗಳನ್ನು ನಾನು ವಾಪಸ್ ಕೊಡ್ತಾ ಇದ್ದೀನಿ. ಐ ಆಮ್ ಗೋಯಿಂಗ್ ಟು ಬ್ಲೆಸ್ ಯು ವಿತ್ ಆಲ್ ದಟ್ ಕೈಂಡ್ ಆಫ್ ಅನ್ ಆಯುಧ. ಏನು ಆಯುಧ ಕೊಟ್ಟಿದ್ದು ಋಷಿ ಮುನಿಗಳು? ಏನು ಆಯುಧ ಕೊಟ್ಟರು? ನಿಮ್ಮ ಬುದ್ಧಿ ಚುರುಕು, ಆ ಬುದ್ಧಿಯನ್ನು ಕೊಟ್ರಿ. ಅದಕ್ಕೆ ಹೊಳಪು ಮಾಡಿ ಕೊಟ್ಟಿದ್ದೀನಿ. ನಿಮ್ಮ ಇಂಟೆಲಿಜೆನ್ಸ್ ಮಾಡ್ತೀನಿ. ಇಂಟೆಲಿಜೆನ್ಸ್ ಮಾಡ್ತಾಳೆ. ನಿಮ್ಮ ಮನೋಶಕ್ತಿ, ಆ ಮನೋಶಕ್ತಿ, ನಿನ್ನ ಮನಸ್ಸನ್ನು ನಾನು ಕೇಂದ್ರೀಕೃತವಾಗಿ, ನೀನು ಏನೊಂದು ಸಂಕಲ್ಪ, ಭಕ್ತರು ಮನುಷ್ಯರುಗಳು ನಿನ್ನ ಹತ್ರ ಬಂದಾಗ ಒಂದು ಸಂಕಲ್ಪದಲ್ಲಿ ಕೆಲಸ ಆಗತ್ತೆ ಅಂತ ಹೇಳೋ, ಅದು ನಿನ್ನ ಮನೋಬಲ. ಅದಕ್ಕೆ ಪರಿಹಾರ ಏನು ಅಂದರೆ, ಅದೇ ನೀನು ಹೇಳೋದೇ ಪರಿಹಾರ, ನೀನು ಹೇಳೋದೇ ವೇದವಾಕ್ಯ. ಪರಿಹಾರ ಇಲ್ಲ. ನಿನ್ನಲ್ಲಿ ಅಷ್ಟು ಪವರ್ ಕೊಡ್ತೀನಿ ನಾನು. ಒಳ್ಳೇದಾಗತ್ತೆ, ಹೋಗು ಕೆಲಸ ಮಾಡು ಅಂತೇಳು, ಪಟ್ಟಂತ ಕೆಲಸ ಆಗುತ್ತೆ. 8 ದಿವಸ ಇಲ್ಲ 48 ದಿವಸ ಇಲ್ಲ 108 ದಿವಸ, ಅವರವರ ಹಿಂದಿನ ಜನ್ಮ ಕರ್ಮ ಯಾವ ಥರ ಇರುತ್ತೋ ಅದಕ್ಕೆ ತಕ್ಕಂತೆ ಆಗುತ್ತೆ. 8 ದಿವಸ, 18 ದಿವಸ, ಮ್ಯಾಕ್ಸಿಮಮ್ 108 ದಿವಸ ಆಗಲೇ ಆಗಬೇಕು. ಆ ರೀತಿ ವಾಕ್ ಶಕ್ತಿ ಇದೆ. ಯಾಕೆ ಅಂದರೆ ನೀನು ಅದಕ್ಕೆ ಒಂದು ಭಕ್ತನೋ ಒಂದು ಶಿಷ್ಯ ಆದಮೇಲೆ ನೀನು ಒಂದು ಸಲ ನಿನಗೊಂದು ಮಂತ್ರ ಹೇಳಿದಾಗ ನಿನ್ನ ಮನೋಸ್ಥೈರ್ಯದ ಮೇಲೆ ನಿನ್ನ ವಾಕು ಚೂಪಾಗುತ್ತೆ, ನಿನ್ನ ಇಂಟೆಲಿಜೆನ್ಸು, ನಿನ್ನ ಇಂಟೆಲೆಕ್ಟು ಚೂಪಾಗಿ ಇಂಟೆಲಿಜೆಂಟಾಗುತ್ತೆ. ನಿನ್ನಲ್ಲಿರೋತಕ್ಕಂಥ ಮನೋಶಕ್ತಿ ಅದು ಹೆಚ್ಚಾಗಿ, ಆ ಮನೋಶಕ್ತಿನಲ್ಲಿ ನಿನ್ನ ಮನಸ್ಸು ಒಂದು ಸಂಕಲ್ಪ ರೀತಿ ಆಗುತ್ತೆ. ಈಗೇನಾಗಿದೆ ನಮ್ಮದು, ನಮಗೆ ವಿ ಡೋಂಟ್ ನೋ ವಾಟ್ ಈಸ್ ದ ಕೈಂಡ್ ಆಫ್ ಅ ಪ್ರೇಯರ್ ವಿ ಶುಡ್ ಡೂ. ನಾವು ಸಂಕಲ್ಪದಲ್ಲಿರೋತಕ್ಕಂಥ ಮನುಷ್ಯರು ಇವತ್ತಿನ ದಿವಸ ಅದು ಆಪೋಸಿಟ್ ಆಫ್ ಸಂಕಲ್ಪ, ವಿಕಲ್ಪದಲ್ಲಿದ್ದೀವಿ. ಯಾಕೆ ಅಂದಾಗ
We don't believe in anybody. We don't believe in ourselves. Why? Because we don't believe in ourselves. ಅಯ್ಯೋ ನನಗೇನಿದೆ ಕೆಲಸ, ಹಂಗಾಗಲ್ಲ, ಅದಕ್ಕೆ ನಾನು ಮಾಡೋಕ್ಕಾಗಲ್ಲ, ನನಗೆಲ್ಲ ಕನ್ವೀನಿಯನ್ಸ್ ಇದ್ದರೆ ನಾನು ಹೋಗ್ತೀನಿ, ಇಲ್ಲಾಂದರೆ ಐ ಆಮ್ ನಾಟ್ ಗೋಯಿಂಗ್ ಟು ಗೋ. ಆಯಿತು, ಮೊದ್ದೆಯಾಗಿ ಕೂತ್ಕೋ ಮನೆಯಲ್ಲಿ, ಬೇಡ ಅಂದವ್ರು ಯಾರು. ಯು ವಾಂಟ್ ಟು ಬಿ ಇಂಪ್ರೂವ್, ಯು ಹ್ಯಾವ್ ಟು ಇಂಪ್ರೂವ್ ಯುವರ್ ಇಂಟೆಲೆಕ್ಟ್. ಯು ವಾಂಟ್ ಟು ಇಂಪ್ರೂವ್ ಯುವರ್ ತನ್ಮಾತ್ರೆಗಳು, ಯು ಹ್ಯಾವ್ ಟು ಇಂಪ್ರೂವ್ ಯುವರ್ ಇನ್ನರ್ಟಲ್ ಪವರ್. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಫ್ರಮ್ ದಟ್ ಕೈಂಡ್ ಆಫ್ ಅನ್ ಇನ್ಹರೆಂಟ್ ಸ್ಟೇಟ್, ಯು ಹ್ಯಾವ್ ಟು ಬಿಕಮ್ ಬೈ ವಾಕ್ ಶಕ್ತಿ ಅ ಕೊಹರೆಂಟ್ ಸ್ಟೇಜ್. ಸುಮ್ಮನೆ ತಮಸ್ನಲ್ಲಿ ಕೂತಿದೆಯಲ್ಲ ನೀನು ಈಚೆ ಬಾ, ಕಮ್ ಔಟ್ ಆಫ್ ದಟ್ ತಮಸ್, ಬಿಕಮ್ ಆ್ಯಕ್ಟಿವ್, ಬಿಕಮ್ ವೈಬ್ರೆಂಟ್, ಬಿಕಮ್ ವಂಡರ್ಫುಲ್. ಯು ಹ್ಯಾವ್ ದ ಪವರ್ ಆಫ್ ಸರಸ್ವತಿ ವಿತ್ ಯುವರ್ ಇಂಟೆಲೆಕ್ಟ್ ಆ್ಯಂಡ್ ವಿತ್ ದ ಟಂಗ್. ನಿನ್ನ ಪವರ್ ಏನೋ, ನಿನ್ನ ಇಂಟೆಲೆಕ್ಟ್ ಪವರ್ ಏನೋ, ಅದರಿಂದ ನೀನು ಹೌ ವಿಲ್ ಯು ಕನ್ವರ್ಟ್? ಬೈ ವರ್ಡ್ಸ್ ಆರ್ ಬೈ ಟಂಗ್. You assimilate your intellect and sharpen your intellectual skills by brain and by expressing it openly to mother. ಅದಕ್ಕೆ ನವರಾತ್ರಿನಲ್ಲಿ ದಶಮಹಾವಿದ್ಯಾ ಅಂತನೂ ಒಂದು ಉಂಟು. ಆ ದಶಮಹಾವಿದ್ಯಾದಲ್ಲಿ ಎಲ್ಲ ದೇವಿಯಿಂದ ಬರೋದು ಅಂತ ಹೇಳಿ ಎಲ್ಲ ಋಷಿ ಮುನಿಗಳು ಅದನ್ನು ತಗೊಂಡು ಅದನ್ನು ದೇವಿಗೆ ಕೊಟ್ಟು, ಅಮ್ಮ ಇದನ್ನು ನಮ್ಮಲ್ಲಿ ನೀನೇ ಕೊಟ್ಟಿರತಕ್ಕಂಥ ಈ ಶಕ್ತಿಗಳು, ಅದನ್ನು ವಾಪಸ್ ತಗೊಂಡು ಈ ಸಂಹಾರ, ಅಸುರ ಸಂಹಾರಕ್ಕೆ, ಆ ಕುಲಕ್ಕೆ ಸಂಹಾರ ಮಾಡು. ಗೋ ಆ್ಯಂಡ್ ವ್ಯಾಂಕ್ವಿಶ್ ಆಲ್ ದ ಡೆಮನ್ಸ್. ಎಲ್ಲಿದ್ದಾರೆ ಡೆಮನ್ಸು? ಇಟ್ಸ್ ಇನ್ ಯುವರ್ ಮೈಂಡ್. ಡೆಮನ್ಸ್ ಎಲ್ಲಿದ್ದಾರೆ? ಇಟ್ ಇಸ್ ಇನ್ ಯುವರ್ ಬಾಡಿ. ಡೆಮನ್ಸ್ ಯಾವ ಥರ ಇದೆ ಬಾಡಿನಲ್ಲಿ? ಅನಾರೋಗ್ಯದಲ್ಲಿದ್ದಾರೆ ಡೆಮನ್ಸ್, ರಾಕ್ಷಸರುಗಳು, ಇನ್ ದ ಫಾರ್ಮ್ ಆಫ್ ಇಲ್ ಹೆಲ್ತ್. ಮೈಂಡಲ್ಲಿ ಎಲ್ಲಿದ್ದಾರೆ? ಇನ್ ದ ಫಾರ್ಮ್ ಆಫ್ ವೀಕ್ ಮೆಂಟಲ್ ವಿಲ್. ಯು ಡೋಂಟ್ ಹ್ಯಾವ್ ಡಿಟರ್ಮಿನೇಷನ್. There is no will. There is no willpower. So, where are the demons? It is there in the brain. In the body, you can't bend your knee, you can't bend your arms, you cannot sit properly on a ground. Why? Because there is so much, your body is not, or is becoming old anta ninnu bhavane. No. ನಿನ್ನಲ್ಲಿ ಫಿಟ್ಟಾಗಿರೋನು ನೀನು, but still you are not understanding the power of your body. Mentally you feel weak because determination hoytu. In your psyche there is no willpower. I am going to prosper, I am going to improve, I am going to improve tomorrow. Do you have that? Do you have the power to say I am going to improve tomorrow? You don't. Mentally you are weak. You are very weak mentally. Determination illa. Willpower illa. Ellide willpower? You don't have. No. Why are we worshipping this? Yathik ಮಾಡಬೇಕು ನಾವು? To sharpen your mental skills. You should feel more determined. And you should align yourself to a guru. When you align to your guru, then automatically, then you can do namana to the guru. You should worship the guru. I'm not talking about physical worship. Mentally, you should worship by accepting that guru mentally, whole and soul, right from the body level to the soul level. ಆ ರೀತಿ ಅಕ್ಸೆಪ್ಟೆನ್ಸ್ ಬರಬೇಕು. ಹೌ ಕ್ಯಾನ್ ಯು ಟೇಕ್ ದ ಪವರ್ ಆಫ್ ಮದರ್? ದ ಪವರ್ ಆಫ್ ಮದರ್ ಈಸ್ ಓನ್ಲಿ ಥ್ರೂ ಅ ಗುರು ಶಕ್ತಿ. ಸೊ ವೆನ್ ಯು ಸೇ ಆ್ಯಂಡ್ ಚಾಂಟ್ ದ ಮಂತ್ರ ಓಂ ಐಂ ಹ್ರೀಂ ಕ್ಲೀಂ ಚಾಮುಂಡಾಯ ವಿಚ್ಚೆ, ಬಿಕಾಸ್ ಯು ಆರ್ ಓನ್ಲಿ ಗೋಯಿಂಗ್ ಆನ್ ಚಾಂಟಿಂಗ್ ಮಂತ್ರ. ಅದರಲ್ಲಿ ಏನು ನಿಮಗೆ ಡೆಫಿನೇಷನ್ನಾಗಿ ಏನಿಲ್ಲ. ಆ್ಯಂಡ್ ಯು ವಿಲ್ ಸೇ ಸಾಕು ನನಗೆ ಈ ಮಂತ್ರ, ಐ ಆಮ್ ಸಾರಿ, give me some other mantra. Have you fulfilled
the mantra, what Guru has given you. You don't. ಅದೇನು ಕಡಲೆಪುರಿನಾ? ಏನದ ಅಂಗಡಿನಲ್ಲಿ ಸಿಗತ್ತಾ? ಅಂಗಡಿನಲ್ಲಿ ಸಿಗತ್ತಾ? Do you think you can go and buy it out somewhere? Never. You are so foolish and you are so stupid. You don't understand your willpower. When your parents, if anybody comes and tells me, oh, my children are not improving, I'll tell them, ನಿಮ್ಮಪ್ಪ ಅಮ್ಮಂಗೆ ವಿಲ್ ಪವರ್ ಇದೆಯೇನಪ್ಪ? ನಿಮ್ಮಪ್ಪ ಅಮ್ಮಂಗೆ ವಿಲ್ ಪವರ್ ಇದೆಯಾ? ಫಸ್ಟು ವಿಲ್ ಪವರ್ ತೊಗೊಂಡು ಬಾ. ಫಸ್ಟು ನೀನು ಫಸ್ಟ್ ತೊಗೊಂಬಾ, ಆಮೇಲೆ ನಿಮ್ಮ ಮಕ್ಕಳಿಗೆ ಹೇಳು. ಎಲ್ಲಿದೆ ವಿಲ್ ಪವರ್ ನಿಮಗೆ? ಯು ಡೋಂಟ್ ಹ್ಯಾವ್. ಒಂದು ಸ್ಮಾಲ್ ಥಿಂಗ್ ಯು ಗೆಟ್ ಪರ್ಟರ್ಬ್ಡ್. ಒಂದು ಸಣ್ಣ ವಿಚಾರ ಪರ್ಟರ್ಬ್ಡ್ ಆಗ್ತೀರಾ ನೀವು? ಯು ಗೆಟ್ ಸೋ ಪರ್ಟರ್ಬ್ಡ್ ಫಾರ್ ಅ ಸ್ಮಾಲ್ ಥಿಂಗ್. ಓಹ್ ತಲೆ ಏನಿಲ್ಲ ನನಗೆ. ಸ್ಮಾಲ್ ಥಿಂಗ್ ಯು ಗೆಟ್ ಪರ್ಟರ್ಬ್ಡ್. ಒಂದು ನೆಗಡಿ ಬಂದರೆ ಪರ್ಟರ್ಬ್ ಆಗ್ಬಿಡ್ತೀರಾ. ಒಂದು ಸಣ್ಣ ಒಂದು ಹಲ್ಲು ನೋವು ಆಯಿತು ಅಂದರೆ ಪರ್ಟರ್ಬ್ ಆಗ್ತೀರಾ. ಒಂದು ಸಣ್ಣ ತಲೆನೋವು ಬಂತು ಅಂದರೆ ಯು ಗೆಟ್ ಪರ್ಟರ್ಬ್ಡ್. ವೇರ್ ಈಸ್ ಯುವರ್ ವಿಲ್ ಪವರ್? ವೇರ್ ಈಸ್ ಯುವರ್ ವಿಲ್ ಪವರ್? ವೇರ್ ಈಸ್ ಯುವರ್ ಸಂಕಲ್ಪ ಶಕ್ತಿ? ಹ್ಯಾವ್ ಯು ಎವರ್ ಅಂಡರ್ಸ್ಟ್ಯಾಂಡ್? You fellows, have you ever understood what do you mean by a sankalpa? Do you understand what do you mean by a sankalpa? Concentrated force Allah. A guru will give you an aim and a direction, and that aim and direction, when you follow it with that supreme faith in that guru or in that principle, then automatically you will be concentrating to tap that energy. Let us say somebody gives you a glass of water when you are thirsty, or when you are thirsty you will say, let me have a glass of water. I am sure nobody will keep that cup with water close to your lips. They will serve you, but they will not make you to drink that. ನೀವು ನೀರು ಕೇಳಿದ್ರಿ, ಅಲ್ಲಿಟ್ಟಿದ್ದೀನಿ ನೋಡಿ, ಆತ ತೊಗೊಳ್ಳಿ, ನೀರು ತೊಗೊಳ್ಳಿ. ನಿಮ್ಮ ಬಾಯಿ ಬಿಚ್ಚಿ ಅಲ್ಲಿ ಕುಡಿಸಲ್ಲ ನೀರನ್ನ. ಆ ಲೆವೆಲ್ ಬೇರೆ. People will feed you at a different level. When you are a child, they will feed you in a different level. Then when you grow up at a level where you can feed yourself. Likewise, a sankalpa is a guru given mantra. You should take it and feed yourself by doing sadhana. ಅದು ಸಾಧನ ಮಾಡಬೇಕು. ಇಲ್ಲ ಅಂದರೆ ಏನು ಮಾಡ್ತೀರಾ ನೀವು? ಯು ಆರ್ ಆಬ್ಸಲ್ಯೂಟ್ಲಿ ಯೂಸ್ಲೆಸ್ ಹಿಯರ್. ಇಫ್ ಯು ಆರ್ ಹಿಯರ್ ಸ್ಪೆಂಡಿಂಗ್ ಟೈಮ್, ಐ ಆಮ್ ನಾಟ್ ದ ಪರ್ಸನ್ ಫಾರ್ ಇಟ್. ಲುಕ್ ಎಟ್ ಹೌ ಮೆನಿ ಚೇರ್ಸ್ ಆರ್ ಫಿಲ್ಡ್ ಅಪ್ ಹಿಯರ್ ಟುಡೇ. ಅಷ್ಟೇ. ದಟ್ ಇಸ್ ವೈ ಐ ಆಮ್ ವೆರಿ ಸ್ಟ್ರಿಕ್ಟ್. ವೈ? I want you to understand the direction where you are going. Don't come here to waste your time. And today when you come here, you should come with that sankalpa to take that sankalpa to a fruition. ಈ ಕಾಯಾಗಿ ಬಂದಿದ್ದೀನಿ ನಾನು, ಇದು ಹಣ್ಣು ಮಾಡ್ಕೊಳ್ಳೋಕೆ ಇಲ್ಲಿ ಬಂದಿದ್ದೀನಿ. ಏನು ದಿಸ್ ವಾಟ್ ಯು ಆರ್ ಹಿಯರ್ ಫಾರ್. ದಟ್ಸ್ ವಾಟ್ ಐ ಟೇಕ್ ಇಟ್ ಫಾರ್. For more satsangs from Sri Sri Nimishananda Guruji, subscribe to this channel. Click the bell button below to get notifications. Like and share the video and spread the divine message.